ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮಹಿಳೆಯರಿಗೇನೋ ಉಚಿತವಾಗಿ ಓಡಾಡೋದಕ್ಕೆ ಅವಕಾಶವನ್ನು ಕೊಟ್ಟರು. ಅದನ್ನು ತೆಗೆದುಕೊಳ್ಳೋದಕ್ಕೆ ಪುರುಷರ ಟಿಕೆಟ್ ದರವನ್ನು ಪ್ರತಿ ವರ್ಷದಿಂದಲೂ ಕೂಡ ಏರಿಕೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಟಿಕೆಟ್ ದರ ಏರಿಕೆ ಆಗ್ತಾ ಇದೆ, ಅದು ಪ್ರತಿ ಸ್ಟೇಜ್ಗೂ ಕೂಡ ಜಾಸ್ತಿ ಆಗಿದೆ ಅನ್ನುವಂಥ ಆರೋಪ ಬಿಜೆಪಿಯದ್ದಿದೆ. ಎಟ್ ದ ಸೇಮ್ ಟೈಮ್ ಇತ್ತೀಚೆಗೆ ನರೇಂದ್ರ ಮೋದಿ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನು 3 ರೂಪಾಯಿ ಹೆಚ್ಚಳ ಮಾಡಿದೆ. ಒನ್ಸ್ ಅಗೇನ್ ದರ ಏರಿಕೆ ಪ್ರಸ್ತಾವನೆ ರಾಜ್ಯ ಸರ್ಕಾರದ ಮುಂದಿದೆಯಾ? ಸಾರಿಗೆ ಬಸ್ಸುಗಳ ದರ ಏರಿಕೆ ಮಾಡೋದು? ದರ ಏರಿಕೆ ಮಾಡೋಕ್ಕೆ ಹೋಗಲ್ಲ. ಆಮೇಲೆ ಇನ್ನೊಂದು ವಿಚಾರ, ವಿಪಕ್ಷದವರು ಟಿಕೆಟ್ ದರ ಏರಿಸ್ಬಿಟ್ರು ಅಂತ ನಮ್ಮ ಮೇಲೆ ಹೇಳ್ತಾರೆ. 2008ರಿಂದ 2013ವರೆಗೂ ಅಶೋಕ್ ಅವರು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದರು. 5 ಬಾರಿ ಅವರು 48% ಜಾಸ್ತಿ ಮಾಡಿದ್ರು. ಎಷ್ಟು? 5 ಬಾರಿ 48% ಜಾಸ್ತಿ ಮಾಡಿದ್ರು. ಆಮೇಲೆ 2020ರಲ್ಲಿ ಆಗ ಶ್ರೀರಾಮುಲು ಇರಬೇಕು, ಅವರಿದ್ದಾಗಲೂ ಸೌದಿಯವರು ಶ್ರೀರಾಮುಲು ಅವರಿದ್ದಾಗ ಅವರು ಜಾಸ್ತಿ ಮಾಡಿದರು. ನಾವು ಏನಾಗಿದೆ, 6 ಕೋಟಿ ಇದ್ದಂಥ ಸ್ಯಾಲ್ರೀಸು 1 ದಿನಕ್ಕೆ 13 ಕೋಟಿಗೆ ಬಂದಿದೆ. 12 ಕೋಟಿ, 6 ಕೋಟಿ ಇದ್ದಂಥ ಸ್ಯಾಲ್ರೀಸು 1 ದಿನಕ್ಕೆ 12 ಕೋಟಿಗೆ ಬಂದಿದೆ. ಡೀಸೆಲ್ಲು 6 ಕೋಟಿ ಇದ್ದಂಥ ಡೀಸೆಲ್ ಪ್ರತಿ ವರ್ಷ 6 ಕೋಟಿ, ದಿನ 6 ಕೋಟಿ ಬೇಕಾಗಿತ್ತು, 13 ಕೋಟಿಗೆ ಹೋಗಿದೆ. ಡೀಸೆಲ್ ದರ ಜಾಸ್ತಿ ಆಯಿತು, ಇದು ಸ್ಯಾಲ್ರೀಸ್ ಜಾಸ್ತಿ ಆಯಿತು. ಇದನ್ನು ಬ್ಯಾಲೆನ್ಸ್ ಮಾಡೋದು ಹೇಗೆ? ಅದಕ್ಕೆ ಸ್ವಲ್ಪ ಏರಿಕೆ ಮಾಡಿದ್ವಿ ನಾವು. ಏರಿಕೆ ಮಾಡಿದ್ವಿ. ಅವರು ಬಿ ಜೆ ಪಿಯವರು ಇದ್ದಾಗಲೂ ಮಾಡಿದ್ದಾರೆ. ಅಶೋಕ್ ಅವರು 5 ಸಲ 47% ಮಾಡಿದ್ರು. ಶ್ರೀರಾಮುಲು ಅವರು ಮಾಡಿದ್ರು. ಬೊಮ್ಮಾಯಿ ಅವರು 20ರಲ್ಲಿ ದರ ಏರಿಕೆ ಆಗುತ್ತಾ ಅನ್ನುವಂತಹ ಭೀತಿ ಇಲ್ಲ. ಈಗ ತಕ್ಷಣಕ್ಕೆ ಕೇಂದ್ರದಲ್ಲಿ ಅವರು ಪೆಟ್ರೋಲ್ ಬೆಲೆ ಏರಿಸಿದ್ದಾರೆ, ಪೆಟ್ರೋಲು ಡೀಸೆಲ್ ಏರಿಸಿದ್ದಾರೆ. ನಾವು ಮಾಡೋಕ್ಕೋಗಲ್ಲ. ಆಮೇಲೆ ಪೆಟ್ರೋಲು ಡೀಸೆಲ್ಲು ಗ್ಯಾಸು ಇದೆಲ್ಲ ಕೂಡ ಹೆಚ್ಚು ತುಟಿ ಅಂದರೆ ಬೆಲೆ ಜಾಸ್ತಿ ಜನಕ್ಕೆ ಹೊರೆ ಆಗ್ತಾಯಿದೆ. ಅದು ಏನು ಮಾಡಬೇಕು, ಹಿಂದೆ UPA ಸರ್ಕಾರ ಇರೋವ್ರಿಗೂ ಕೂಡ ಗ್ಯಾಸು ಸಬ್ಸಿಡಿ ಇತ್ತು, ಅದರಿಂದ $400 ಕೊಡ್ತಾಯಿದ್ರು. ಪೆಟ್ರೋಲು ಡೀಸೆಲ್ಲು ಕ್ರೂಡ್ ಆಯಿಲ್ ಬೆಲೆ $140 ಆಗಿತ್ತು ಒಂದು ಬ್ಯಾರೆಲ್ಲು. ಆ ಸಂದರ್ಭದಲ್ಲೂ ಕೂಡ ಸಬ್ಸಿಡಿ ಕೊಟ್ಟು $62 ಕೊಡ್ತಾಯಿದ್ರು. $57 ಡೀಸೆಲ್ ಕೊಡ್ತಾಯಿದ್ರು. ಈಗ ಸಬ್ಸಿಡಿ ಎಲ್ಲ ತೆಗೆದಾಕ್ಬಿಟ್ರು. ಸಬ್ಸಿಡಿ ಎಲ್ಲ ತೆಗೆದು ಮೊನ್ನೆ ಗ್ಯಾಸು ಇದೆಯಲ್ಲ ಕಮರ್ಷಿಯಲ್ಲು ಒಂದೇ ಸಲ $993 ಮಾಡಿಬಿಟ್ರು. ಈಗ ಪೆಟ್ರೋಲು ಡೀಸೆಲ್ಗೆ ಸಬ್ಸಿಡಿ ಇಲ್ಲ. ಈಗ ಸಬ್ಸಿಡಿ ಇಲ್ಲದೆ ಇರೋದ್ರಿಂದ ಆಮೇಲೆ ಕ್ರೂಡ್ ಆಯಿಲ್ ಬೆಲೆ ಇಳಿದೋಗ್ಬಿಟ್ಟಿದೆ. ಹೌದು, ಒಂದ್ಸಲಿ $60-70 ಬಂದಿತ್ತು, ಈಗಿನ ಸ್ವಲ್ಪ ಜಾಸ್ತಿ ಇರಬೇಕು. ಆ ಕ್ರೂಡ್ ಆಯಿಲ್ ಬೆಲೆ ಇಳಿದಾಗ ಆ ಬೆನಿಫಿಟ್ಟು ಕನ್ಸ್ಯೂಮರ್ಗೆ ಸಿಗ್ತಿಲ್ಲ, ಅದು ಕೇಂದ್ರ ಸರ್ಕಾರಕ್ಕೆ ತಗೊಳ್ತಾರೆ.